ಜ್ಞಾನ ಪ್ರಕಾಶ ಉಳ್ಳಂತಹ ಸದ್ಗುರುನಾಥನು ಸದಾ ನಮಗೆ ಬೇಕೇ ಬೇಕು. ಅಂದರೆ ನಾವು ಈ ಸಂಸಾರದಲ್ಲಿ ಹಾದಿಯನ್ನು ತಪ್ಪುವುದಿಲ್ಲ, ಮತ್ತು ಕಲ್ಲು ಮುಳುಗನ್ನು ತುಳಿಯುವುದಿಲ್ಲ, ಮತ್ತು ಈ ಸಂಸಾರದಲ್ಲಿ ಏನೇ ಕಷ್ಟ ಸುಖಗಳು ಬಂದರೂ ಸಾವಕಾಶವಾಗಿ ಹೋಗಿ ಆ ಮುಟ್ಟಬೇಕಾದ ಸ್ಥಳಕ್ಕೆ ನಾವು ಹೋಗಿ ಮುಟ್ಟುತ್ತೇವೆ. ಆದರೆ ಕತ್ತಲೆಯಲ್ಲಿ ಕಾದ ಹಾದಿಯಲ್ಲಿ ನಡೆಯುತ್ತಿರುವ ಆ ಮನುಷ್ಯನ ಕೈಯಲ್ಲಿ ಎಣ್ಣೆ ಬತ್ತಿ ಇಲ್ಲದಂತ ಬರೇ ಕಂದೆಲ್ಲ ಆತನ ಕೈಯಲ್ಲಿದ್ದರೆ ಅದರಿಂದ ಅವನಿಗೆ ಏನು ಪ್ರಯೋಜನ ಆಗೋದು? ಅಲ್ರಿ, ಇಂಥ ವಿಚಾರಶೀಲವಂತರು ತಾವ್ಯಾರ್ರಿಯಪ್ಪ? ಬರೇ ಎಣ್ಣೆ ಬತ್ತಿ ಇಲ್ಲದ ಕಂದಿಲುಗಳಂತ ಗುರುಗಳಿಂದ ಊರಿಗೆ ಬೇಕಾಗುವಂಥ ಬೆಳಕು ಅದು ಸರಿಯಾಗಿ ಆಗ್ತಾ ಇಲ್ಲ. ಈಗ ಕೆಲವೊಂದು ಊರಲ್ಲಿ ಕೆಲವೊಂದು ಮಠದಲ್ಲಿ, ಅಂದರೆ ಎಲ್ಲ ಮಠದಲ್ಲಿ ಅಲ್ಲ, ಎಲ್ಲ ಊರುಗಳಲ್ಲಿ ಅಲ್ಲ, ಕೆಲವೊಂದು ಮಠದಲ್ಲಿ ಕೆಲವೊಂದು ಊರುಗಳಲ್ಲಿ ಎಣ್ಣೆ ಬತ್ತಿ ಇಲ್ಲದ ಬರೇ ಕಂದಿಲುಗಳಂಥ ಗುರುಗಳಿರುವರು. ಅಂದರೆ ಸರಿಯಾಗಿ ಬ್ರಹ್ಮಜ್ಞಾನ ಇಲ್ಲದಂಥ ಗುರುಗಳೇ ಇರುವರು. ಅಂಥ ಎಣ್ಣೆ ಬತ್ತಿ ಇಲ್ಲದ ಬರೇ ಕಂದಿಲುಗಳಂಥ ಗುರುಗಳಿಂದ ಊರಿಗೆ ಬೇಕಾಗುವಂಥ ಬೆಳಕು ಅದು ಸರಿಯಾಗಿ ಆಗ್ತಾ ಇಲ್ಲ. ಅಂದರೆ ಸರಿಯಾಗಿ ಸದ್ಗುರುನಾಥನ ಸೇವೆಯನ್ನು ಮಾಡಿ ಆತನಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಆತನ ಚರಣ ಸೇವೆಯನ್ನು ಮಾಡಿ ಆತನಿಂದ ವಿದ್ಯೆ ಕಲಿತುಕೊಂಡ್ರೆ ಮಾತ್ರ ಅವರು ಯೋಗ್ಯರಾಗುತ್ತಾರೆ. ಸ್ವಾಮಿ, ತಾವು ಮೈಸೂರು ಪ್ರಾಂತದ ಮಹೇಶ್ವರನ ಅಂತ ಆಳುತ್ತಿರುವ ನಿಜಗುಣ ಮಹಾರಾಜ್ರೆ? ಹೌದು. ಈ ಮನುಷ್ಯ ಆಕಾರದ ಗುರುಯ ಹೆಸರು ನಿಜಗುಣ ಎಂಬ ನಾಮದೆಂದು ರಾಜಪದವಿಯಲ್ಲಿ ಇತ್ತು ನೋಡಮ್ಮ. ಅಂತ ಸದ್ಗುರು ಸಮರ್ಥ ಎಲ್ಲಿರುವನು ತಂದೆ? ಆ ವೈರಾಗ್ಯವನ್ನು ಬಿಟ್ಟು ಈ ಕಾಡಿ ಕ್ಯಾಮಿಯಟ್ಟು ತೊರಬೀಳಬೇಕಾದ್ರೆ ಏನು ಕಾರಣ ಅಂತ ಕೇಳಿದೆಯಲ್ಲಮ್ಮ? ಹಾಗಾದ್ರೆ ಕೇಳು. ಅಮ್ಮ ಆ ರಾಜ ಪದವಿಯನ್ನು ಬಿಟ್ಟು ಈ ವೈರಾಗ್ಯ ತಾಳಲಿಕ್ಕೆ ಕಾರಣ ಎಂದು ಕೇಳಿದೆಯಲ್ಲ? ಹೌದು, ಕೇಳಿದನು ಸ್ವಾಮಿ. ಅಮ್ಮ ನಾನು ಮೈಸೂರು ಪ್ರಾಂತವನ್ನು ಆಳುತ್ತಿರುವಾಗ ರಾಜನೆಂಬ ಅಭಿಮಾನದಿಂದ ಕ್ಷೌರಕ್ಕೆ ಕುಳಿತಂತಹ ಸಮಯದಲ್ಲಿ ನನ್ನ ಪೂರ್ವ ಜನ್ಮದ ಪುಣ್ಯದ ವಶದಿಂದ ಆ ಸದ್ಗುರುನಾಥನು ಭಿಕ್ಷುಕನ ವೇಷವನ್ನು ಧಾರಣ ಮಾಡಿಕೊಂಡು ಭಿಕ್ಷೆಯನ್ನು ಬೇಡಿದನು. ಹೌದು. ಆವಾಗ ಸ್ವಾಮಿ ನಾನು ಕ್ಷೌರಕ್ಕೆ ಕುಳಿತಿದ್ದೇನೆ, ಅಂದರೆ ನಾನು ಅಶುಚಿಯಾಗಿದ್ದೇನೆ, ಶುಚಿಯಾಗಿಲ್ಲ. ಅದಕ್ಕಾಗಿ ತಮ್ಮ ಭಿಕ್ಷಾಟನಕ್ಕೆ ಆತಂಕ ಆಗುವಂತಿದ್ದರೆ ನಾಳೆ ಸೂರ್ಯೋದಯಕ್ಕೆ ಬನ್ನಿರಿ, ನಿಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡುತ್ತೇನೆಂದು ನಾನು ಹೇಳಿದೆನು. ಆವಾಗ ಸದ್ಗುರುನಾಥನು ಏನಂದನೆಂದರೆ, ದಾನ ಮಾಡಲು ನಿನ್ನ ಮನೆಯಲ್ಲಿ ಕಾಳುಗಳು ಸಹ ಇಲ್ಲವೇ ಮೂರ್ಖ ನಿಜಗುಣ, ಅಥವಾ ನಿನ್ನಿಂದ ದಾನ ಮಾಡಲು ಆಗುವುದಿಲ್ಲವೇ ಎಂದು ಕೇಳಿದನು. ಆವಾಗ ನಾನು ಹೇಳಿದೆ, ಸದ್ಗುರುವೇ ದಾನ ಮಾಡುತ್ತಿರುವಾಗ ನಾನು ಅರಸ, ನಾನು ಶ್ರೀಮಂತ ಅನ್ನುವಂಥ ಅಹಂಭಾವ ಇಟ್ಟುಕೊಂಡು ದಾನ ಮಾಡಬಾರದು. ಯಾಕೆಂದರೆ ಮಗ ಮಾಡಿದ್ದು ಮಧ್ಯಮ, ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದ ಮಧ್ಯಮ, ತಾನು ಮಾಡಿದ್ದೇ ಉತ್ತಮ ಅನ್ನುವಂತೆ ಹೆಣದ ಕೈಯನ್ನು ಸಹ ದಾನದ ಬುಟ್ಟಿಗೆ ಮುಟ್ಟಿಸಿ ದಾನ ಮಾಡುತ್ತಿರುವಾಗ ನಾವು ಮನುಷ್ಯರಾಗಿ ಅರಿವಿನ ಜನ್ಮದವರಾಗಿ ಸ್ವಹಸ್ತ ಮುಟ್ಟಿಯೇ ದಾನ ಮಾಡಬೇಕಲ್ಲದೆ ಬೇಬಿಟ್ಟಿಯ ದಾನ ಅದು ಎಷ್ಟು ಮಾತ್ರಕ್ಕೂ ಸರಿಯಾಗಲಾರದೆಂದು ನನ್ನ ಮತ ಇರುವುದು. ಹಾಗೂ ಸಜ್ಜನರ ಅಭಿಪ್ರಾಯ ಇರುವ ಮೂಲಕ ಸ್ವಾಮಿ ತಾವು ಈಗ ಬಿಜಂಗೈದು ನಾಳೆ ಸೂರ್ಯೋದಯಕ್ಕೆ ಬನ್ನಿರಿ, ನಿಮ್ಮ ಇಷ್ಟಾರ್ಥವನ್ನು ಪೂರ್ತಿ ಮಾಡಿದೆನೆಂದು ನಾನು ನುಡಿಯಲು ಆಗ ಸದ್ಗುರು ಸಮರ್ಥನು ನಕ್ಕು, ಎಲ್ಲೋ ನೀರ ಮೇಲಿನ ಗುರುಳಿ ಅಂತ ನಿಜಗುಣ, ನಾಳಿನ ತನಕ ನೀನು ಬದುಕಿ ಉಳಿತಿ ಅನ್ನೋದು ನಿಶ್ಚಯ ನಿನಗಿರುವುದೇನೋ ಮೂರ್ಖ. ಸತ್ಕಾರ್ಯಕ್ಕೆ ನಾರಿ ಅನ್ನುತ್ತಿರುವವನು ಬಾಳ್ವೇ ಹಾಳು. ಮುಖ ಕಷ್ಟ ತಲೆ ಕಷ್ಟ ಮಾಡಿಸಿಕೊಂಡು ತಿದ್ದಿ ತೀಡುತ್ತಿರುವಂಥ ಈ ಶರೀರದಂಥ ಎಷ್ಟು ಕೋಟಿ ಶರೀರಗಳನ್ನು ಸೃಷ್ಟಿ ಎಂದು ಹುಟ್ಟಿದೆಯೋ ಅಂದಿನಿಂದ ಇಂದಿನವರೆಗೆ ಎಲ್ಲೆಲ್ಲಿ ಚೆಲ್ಲಿ ಬಂದಿದೆಯೋ ಮೂರ್ಖ. ಅದರ ಅರಿವು ಇಲ್ಲದೆ ಹಿಂದೆ ಬರುತ್ತೇನೆಂದು ಬಾಗಿಲಿಗೆ ಬಂದ ಈ ಪುಣ್ಯವನ್ನು ನಾರಿಗೆ ತಿರುಗಿ ಬಂದು ಕಳಿಸುವೆ ಆ ಮೂರ್ಖ. ಛೇ ನಿನ್ನ ಹಾಳಬಾಳಿಗೆ ಬೆಂಕಿ ಹಚ್ಚಲಿ, ಎಷ್ಟಿದ್ದರೇನು ನಿನ್ನ ಐಶ್ವರ್ಯ ಅಂತ ಹೇಳಿ ನುಡಿದವನೇ ಸದ್ಗುರು ಸಮರ್ಥನು ನಿಂತಲ್ಲೇ ನಿರ್ಭಯಲಾದನು. ಅಮ್ಮ ಎಲ್ಲದರ ಮೇಲೆ ನನಗೆ ಒಮ್ಮೆಲೇ ವೈರಾಗ್ಯ ಹುಟ್ಟಿ ಸುಳ್ಳು ಗುದ್ದಾಟವಾದ ಈ ಹುಳ್ಳಿಲ್ಲದ ಹುಸಿ ಸಂಸಾರದಲ್ಲಿ ದಾಟಿ ಆ ಸದ್ಗುರುನಾಥನು ಹುಡುಕಬೇಕೆಂದು ಹೊರಟು ನಿಂತಿರುವನಮ್ಮ. ಸ್ವಾಮಿ, ಅಂತಹ ಸದ್ಗುರು ಸಮರ್ಥನನ್ನು ಹುಡುಕಲಿಕ್ಕೆ ತಾವು ಧಾರಾಳವಾಗಿ ಹೋಗಬಹುದು. ನನಗೆ ಮರಳಿ ಹೋಗಲಿಕ್ಕೆ ಅಪ್ಪಣೆಯನ್ನು ಕೊಡ್ರಿ. ಅಮ್ಮ ಆ ಸದ್ಗುರುನಾಥನು ಆ ಶಂಭೋಲಿಂಗ ಬೆಟ್ಟದಲ್ಲಿ ಇರುವನು. ತನ್ನ ದರ್ಶನಕ್ಕೆಂದು ಯಾರು ಬರುವರು ಅವರನ್ನು ಶಂಭೋಲಿಂಗಗಳನ್ನಾಗಿ ಮಾಡಿಸುತ್ತಿರುವನು. ಆ ಆಶ್ರಮವೇ ನನ್ನ ಸದ್ಗುರುನಾಥನ ಆಶ್ರಮವಿದ್ದಂತೆ ತೋರುತ್ತದೆ. ಈಗಲೇ ನಾನು ಅಲ್ಲಿಗೆ ಹೋಗಿ ಅವರ ಪವಿತ್ರ ಪಾದಗಳನ್ನು ಕಂಡು ಧನ್ಯನಾಗುತ್ತೇನೆ. ಅಮ್ಮ ನೀನಾದರೂ ಇಲ್ಲಿ ಬರುತ್ತಿರುವ ಸಾಧು ಸತ್ಪುರುಷನು ಇದೇ ರೀತಿ ಮಾತಾಡಿಸ್ತಾ ಇರು. ದೇವರು ನಿನಗೆ ಒಳ್ಳೆಯದು ಮಾಡಲಿ.
ಸದ್ಗುರುನಾಥ, ಸದ್ಗುರುನಾಥ, ನೀನೆಲ್ಲಿರುವೆ ಎಂಬುದು ನನಗೆ ಗೊತ್ತಾಗಲಲ್ಲದಲ್ಲೋ ತಂದೆ. ರಾಜ ಪದವಿಯನ್ನು ತ್ಯಾಗ ಮಾಡಿ ಪ್ರತಿನಿತ್ಯ ನಾನು ಬಂಗಾರ ತಾಟಿನಲ್ಲಿ ಉಣ್ಣುತ್ತಿದ್ದೆ. ಅಂಥ ಭೋಗಗಳನ್ನು ತ್ಯಾಗ ಮಾಡಿ ಹೆಂಡತಿ ಮಕ್ಕಳ ಮೇಗಿನ ಮೋಹವನ್ನು ಸುಟ್ಟು, ವಿಷಯ ವಾಸನೆಗಳನ್ನು ಸುಟ್ಟು, ವೈರಾಗ್ಯವನ್ನು ತೊಟ್ಟು ನಿನ್ನನ್ನೇ ಹುಡುಕಬೇಕೆಂಬ ಸೂತ್ಕಟ ಇಚ್ಛೆಯಿಂದ ನಾನು ತಿರುಗುತ್ತಾ ತಿರುಗುತ್ತಾ ಹಳ್ಳಿ ಪಟ್ಟಣಗಳನ್ನು ತಿರುಗಿದೆನು. ನಿನ್ನ ದರ್ಶನ ಆಗಲಿಲ್ಲ ತಂದೆ. ಮಾದೇಶ್ವರ ಬೆಟ್ಟವನ್ನೆಲ್ಲ ಸುತ್ತಿ ಸುತ್ತಿ ಬಂದೆ, ಅಲ್ಲಿಯೂ ನಿನ್ನ ದರ್ಶನ ಆಗಲಿಲ್ಲ ತಂದೆ. ಈಗ ಶಂಭೋಲಿಂಗ ಬೆಟ್ಟದಲ್ಲಿ ಬಂದು ನಿಂತಿದ್ದೇನೆ. ದಯಾಸಾಗರ, ನೀನು ಎಲ್ಲಿರುವೆಯೋ, ನಿನ್ನ ಆಶ್ರಮ ಎಲ್ಲಿ ಇರುವುದು ಅನ್ನುವುದನ್ನು ನೀನು ನನ್ನ ಹೃದಯದಲ್ಲಿ ಪ್ರಕಟನಾಗಿ ಅದನ್ನು ತೋರಿಸಬೇಕು ತಂದೆ. ಇದೇ ಆ ಕಾಣುವ ಬೆಟ್ಟವು ಆ ಲೋಕ ಪಾವನ ಮೂರ್ತಿ ಸದ್ಗುರುನಾಥ ಇರತಕ್ಕಂಥ ಬೆಟ್ಟ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಈಗಲೇ ಅಲ್ಲಿಗೆ ಹೋಗಿ ಅವರ ಪವಿತ್ರ ಪಾದಗಳನ್ನು ಕಂಡು ನಾನು ಧನ್ಯನಾಗುತ್ತೇನೆ. ಯಾಕೆಂದರೆ ಬೆಂಕಿ ಹತ್ತುವಕ್ಕಿಂತ ಮೊದಲೇ ಬಾವಿಯನ್ನು ತೋಡಿಕೊಂಡು ಸಜ್ಜಾಗಿ ನಿಲ್ಲುವಂತೆ ಈ ಶರೀರಕ್ಕೆ ಮರಣ ಅನ್ನುವಂಥ ಬೆಂಕಿ ಹತ್ತುವಕ್ಕಿಂತ ಮೊದಲೇ ಸದ್ಗುರುವಿನ ಅಂತಃಕರಣೆ ಅಂತಕ್ಕಂಥ ಗುದ್ದಲಿಯಿಂದ ನಮ್ಮ ಭಾವ ಅಂತಕ್ಕಂಥ ಬಾವಿಯನ್ನು ತೋಡಿಕೊಂಡು ನಿಜ ಸ್ವರೂಪ ಜ್ಞಾನ ಅನ್ನುವಂಥ ನೀರನ್ನು ಸಂಗ್ರಹ ಮಾಡಿಕೊಂಡಿದ್ದರೆ ಮುಂದೆ ಪುಟಿಯಾಗಲಿರುವ ಆ ಜನನ ಅನ್ನುವಂಥ ಜಲವನ್ನು ಆರಿಸಲಿಕ್ಕೆ ಬರ್ತದೆ. ಅದಕ್ಕಾಗಿ ಆ ನನ್ನ ಸದ್ಗುರುನಾಥನನ್ನು ಹುಡುಕುತ್ತಾ ಹುಡುಕುತ್ತಾ ಈಗಲೇ ಹೋಗುತ್ತೇನೆ. ಆ ಸರೋವರದಲ್ಲಿ ಏನೋ ಒಂದು ಜ್ಯೋತಿ ಕಾಣುತ್ತದೆ. ಅಲ್ಲೇ ಆ ನನ್ನ ಸದ್ಗುರುನಾಥನ ಆಶ್ರಮ ಇರುವಂತೆ ತೋರುತ್ತಿದೆ. ಸದ್ಗುರುನಾಥ, ಈ ನನ್ನ ಹೃದಯದಲ್ಲಿ ಈ ಆಲೋಚನೆಯನ್ನು ಕೊಟ್ಟಿಲ್ಲ ತಂದೆ. ನೀನು ದರ್ಶನ ಕೊಡುತ್ತಿ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕಾಗಿ ಈಗಲೇ ಅಲ್ಲಿಗೆ ಹೋಗಿ ಅವರ ಪವಿತ್ರ ಪಾದಗಳನ್ನು ಕಂಡು ನಾನು ಧನ್ಯನಾಗುತ್ತೇನೆ. ಇದೇನು ನಿಜಾನಂದ ಮೂರ್ತಿಗಳು ನಿಜಾನಂದ ಸ್ವರೂಪದಲ್ಲಿ ಮಗ್ನರಾಗಿರುವರಲ್ಲ, ಇವರನ್ನು ನಾನು ಹೇಗೆ ಎಬ್ಬಿಸಲಿ? ತಂದೆ, ಅಂದು ನೀನು ನನ್ನ ಮನೆಗೆ ಬಂದು ಭಿಕ್ಷೆಯನ್ನು ಬೇಡಿದೆ. ಆದರೆ ಅವತ್ತು ನಿನ್ನನ್ನು ಗುರುತಿಸಲಿಲ್ಲ, ಪೂಜಿಸಲಿಲ್ಲ. ಇಂದು ಪೂಜಿಸಿ ಧನ್ಯನಾಗಬೇಕೆಂದರೆ ಆ ಸಾಹಿತ್ಯಗಳು ಇಲ್ಲಿಲ್ಲ. ಯಾಕೆಂದರೆ ಇದು ಅರಣ್ಯ. ಅಲ್ಲಿ ಅರಮನೆ ಇರತಕ್ಕಂತಹ ಸಾಹಿತ್ಯಗಳು ಇಲ್ಲಿ ಪೂಜೆ ಮಾಡಬೇಕಂದ್ರೆ ಇಲ್ಲ. ಆದರೆ ಈ ಜಗತ್ತಿನಲ್ಲಿ ಈ ಜಗತ್ತು ಸಂಕಲ್ಪ ಮಾತ್ರದಿಂದ ತೋರಿದೆ. ಆದರೆ ನಿಜವಾದ ಜ್ಞಾನಿ ದೃಷ್ಟಿಯಲ್ಲಿ ಈ ಜಗತ್ತು ಅದು ಎಂದೂ ತೋರಿಲ್ಲ. ಉಪಾಧಿ ಮೂಲಕವಾಗಿ ಈ ಜಗತ್ತು ತೋರಿದೆ. ಅದಕ್ಕಾಗಿ ನಾನಾದರೂ ಸಂಕಲ್ಪ ಮಾತ್ರದಿಂದ ನಿನ್ನ ಪಾದವನ್ನು ಪೂಜಿಸುತ್ತೇನೆ. ಅದು ಹೇಗೆಂದರೆ ಈ ನನ್ನ ನಿರ್ಮಲವಾದ ಮನಸ್ಸನ್ನೇ ನೀರು ಮಾಡಿ ನಿನ್ನ ಪಾದವನ್ನು ತೊಳೆಯುತ್ತೇನೆ. ಭಕ್ತಿ ಎನ್ನುವಂಥ ಭಸ್ಮವನ್ನು ನಿನ್ನ ಪಾದಕ್ಕೆ ಅರ್ಪಿಸುತ್ತೇನೆ. ಈ ನನ್ನ ಹೃದಯ ಕಮಲವನ್ನೇ ಪುಷ್ಪವನ್ನಾಗಿಸಿ ನಿನ್ನ ಪಾದಕ್ಕಿರಿಸುತ್ತೇನೆ. ಸದ್ವಾಸನೆ ಅನ್ನುವಂಥ ಗುಗ್ಗಳವನ್ನು ನಿನಗೆ ಹಿಡಿಯುತ್ತೇನೆ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ
ಅನ್ನುವಂಥ ಈ ಜೋಡು ಕಾಯಿಗಳನ್ನು ನಿನ್ನ ಪಾದಕ್ಕೆ ಒಡೆಯುತ್ತೇನೆ. ಸದ್ವಾಸನೆ ಅನ್ನುವಂಥ ಗುಗ್ಗಳವನ್ನು ನಿನಗೆ ಹಿಡಿಯುತ್ತೇನೆ ಮತ್ತು ನಿತ್ಯ ನಿನ್ನ ನಾಮಸ್ಮರಣೆ ಅನ್ನುವಂಥ ಆ ನೈವೇದ್ಯವನ್ನು ನಿನಗೆ ಅರ್ಪಿಸುತ್ತೇನೆ. ತಂದೆ ತಂದೆ ನಿನಗೆ ತಿಳಿದಾಗ ಕಣ್ಣಿನ ತೆರೆದು ನೋಡು. ಅಲ್ಲಿಯ ತನಕ ನಿನ್ನ ಚರಣಗಮಲಗಳಲ್ಲಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಾ ನಿನ್ನ ಪಾದವನ್ನು ನೆನೆಯುತ್ತಾ ಕುಂತಿರುವೆನು. ನೀನು ಯಾರು ಮತ್ತು ಯಾವ ಉದ್ದೇಶಕ್ಕಾಗಿ ಬಂದಿರುವೆ? ಗುರುಪ್ರಭು, ಈ ಪಾಪಿ ಮೇಲೆ ಕರುಣೆ ಮಾಡಿ ಕಣ್ ತೆರೆದು ನೋಡಿ ನಾನು ಯಾರೆಂದು ಕೇಳಿದೆಯಾ ತಂದೆ? ನಾನೊಬ್ಬ ಜಾತಿಗಾರನು. ಏನು ನೀನೊಬ್ಬ ಜಾತಿಗಾರನೇ? ಹೌದು ಗುರುಪ್ರಭು, ನಾನೊಬ್ಬ ಜಾತಿಗಾರನು. ತರತರದ ವೇಷಗಳನ್ನು ಹಾಕಿಕೊಂಡು ಬಂದು ದೇಶಗೇಡಿಯಾಗಿ ತಿರುಗುತ್ತಿರುವ ನಾನೊಬ್ಬ ಜಾತಿಗಾರವಪ್ಪ. ಆ ವೇಷಗಳನ್ನು ಏಕೆ ಹಾಕಿರುವೆ ಮತ್ತು ನೀನು ಯಾರು? ಗುರುಪ್ರಭು, ನಾನು ಯಾರು ಎಂಬುದು ನನಗೆ ಯಾವ ಕಾಲಕ್ಕೂ ಗೊತ್ತಾಗಲಿಲ್ಲ ತಂದೆ. ಈ ಶರೀರವೇ ನಾನೆಂದು ತಿಳಿದು ಈ ಶರೀರವೆಂದು ನಾನೆಂದು ತಿಳಿದೆನು. ಅದಕ್ಕಾಗಿ ಅಲ್ಲಿ ನನಗೆ ಯಾರನ್ನೋದು ನನಗೆ ಗೊತ್ತಾಗಲಿಲ್ಲ. ಜಾತಿಗಾರಿಕೆಯನ್ನು ಮಾಡ ಎಷ್ಟು ದಿನಗಳಾದವು? ಗುರುಪ್ರಭು, ಈ ಜಾತಿಗಾರಿಕೆಯನ್ನು ಮಾಡ ಹತ್ತಿ ಎಂದಾಯಿತು? ಎಷ್ಟು ಕೋಟಿ ವರ್ಷಗಳಾದೆವು. ಎಷ್ಟು ಸಾರೆ ಸತ್ತು ಹುಟ್ಟಿ ಬಂದೆನೋ ತಂದೆ. ತರತರದ ಪಕ್ಷಿಗಳ ವೇಷವನ್ನು ಹಾಕಿಕೊಂಡು ಬಂದು ಆಕಾಶ ತುಂಬೆಲ್ಲ ನಾನು ಹಾರಾಡಿದೆನು. ತರತರದ ಹುಳಗಳ ವೇಷವನ್ನು ಹಾಕಿಕೊಂಡು ಬಂದು ಭೂಮಿ ತುಂಬೆಲ್ಲ ಹರಿದಾಡಿದೆನು. ಪಶುಗಳ ವೇಷವನ್ನು ಹಾಕಿಕೊಂಡು ಬಂದು ಗುಡ್ಡಗಳನ್ನೇ ಆರ್ಭಟಿಸಿದೆನು. ಹಂದಿಯಾಗಿ ಬಂದೆನೋ, ಮಂದಿಯಾಗಿ ಬಂದೆನು. ಯಾವ ವೇಷಗಳನ್ನು ಹಾಕಿಕೊಂಡು ಬಂದು ಎಷ್ಟು ಜಿಗಿದಾಡಿದರೂ ಎಷ್ಟು ಒದ್ದಾಡಿದರೂ ಅವುಗಳನ್ನು ಯಾರೂ ನೋಡುವವರು ಇಲ್ಲ, ಯಾರೂ ಅವುಗಳನ್ನು ನೋಡಿ ಸಂತೋಷ ಪಡುವವರೂ ಇಲ್ಲ. ಮತ್ತು ಯಾವ ವೇಷಕ್ಕಾದರೂ ಒಂದು ಕಾಸು ಕೂಡ ಪ್ರಾಪ್ತಿ ಇಲ್ಲ. ಧರಿಸಿಕೊಂಡು ಬರುತ್ತಿರುವ ಈ ವೇಷಗಳಾದರೂ ಅವು ಕ್ಷಣವತ್ತು ಹೊರತು ಹೆಚ್ಚು ವೇಳೆ ಅವು ನಿಲ್ಲುವಂತಿಲ್ಲ. ಗುರುಪ್ರಭು, ನಾನು ಯಾರು ಎಂಬುದ ನಿಜವಾದ ಜ್ಞಾನವು ನನಗಾಗದೆ ಈ ಮೋಸದ ವೇಷಗಳೇ ನಾನೆಂದು ತಿಳಿದು ಯುಗಾಂತರದಿಂದ ಈ ಸೃಷ್ಟಿ ಎಂದು ಹುಟ್ಟಿದೆಯೋ ಅಂದಿನಿಂದ ಯುಗಾಂತರದಿಂದ ಕಷ್ಟಪಡುತ್ತಾ ಬಂದ ನನ್ನ ಮರುಳ್ತನವು ನನಗೆ ಒಮ್ಮೆಲೆ ಹೊಳೆದು ಈ ಬಾತಿಗೆ ಬಾರದ ಜಾತಿಗಾರಿಕೆಯು ಸಾಕಾಗಿ ಇದರಿಂದ ಮುಕ್ತ ಮಾಡಿ ನನ್ನನ್ನು ಆ ನಿತ್ಯ ಸುಖದ ಪರಮಾತ್ಮ ಸುಖವನ್ನು ಕೊಡಬೇಕೆಂದು ತಮ್ಮ ಪವಿತ್ರ ಪಾದಕ್ಕೆ ಬೇಡಿಕೊಳ್ಳುತ್ತೇನೆ. ಮಗುವೆ, ಸಂಸಾರವು ಸಾಕಾಯಿತೆ? ಹೌದು ಗುರುಪ್ರಭು, ಸಂಸಾರವು ಸಾಕಾದಲ್ಲಿ ತಮ್ಮ ಸನ್ನಿಧಿಗೆ ಬಂದಿರುವೆನು ತಂದೆ. ಮಗುವೆ, ಭಯಗೊಳ್ಳಬೇಡ, ಹೇಳುತ್ತೇನೆ ಕೇಳು. ಗುರುಪ್ರಭು, ಅದೇನಿರುವುದು ಹೇಳುವಂತವರಾಗಿರಿ. ಹೇಳಬೇಡಿ
ಮಗುವೆ, ಗುರುಪ್ರಭು ಸಂಸಾರವು ಸಾಕಾಯ್ತೆ. ಗುರುಪ್ರಭು ಬರೇ ಸಾಕು ಅಂದ ಮಾತ್ರಕ್ಕೆ ಈ ಸಂಸಾರ ಹೇಗೆ ಬೆನ್ನು ಬಿಡುವುದು ತಂದೆ? ಸಮುದ್ರದಲ್ಲಿ ಬಿದ್ದವನು ಅಯ್ಯೋ ಈ ಸಮುದ್ರದಲ್ಲಿ ಬಿದ್ದು ಮುಳುಗುಣಿಗಿ ತಿರುತಿರುಗಿ ಎದ್ದು ಸಾಕಾಯಿತು. ಹೀಗೆ ಬರೇ ಸಾಕು ಅಂದ ಮಾತ್ರಕ್ಕೆ ಆ ಸಂಸಾರವು ಬೆನ್ನು ಬಿಡುವುದೇ? ಯಾವುದಾದ್ರೂ ಒಂದು ದಂಡಿಗೆ ಹಚ್ಚತಕ್ಕಂಥ ಒಂದು ಹಡಗ ನಡೆಸಲಿಕ್ಕೆ ಒಬ್ಬ ಉತ್ತಮವಾದಂಥ ನಾವಿಕನಾದರೂ ಬೇಡವೇ? ಈ ಭವಸಾಗರವು ಬರೇ ಸಾಕು ಅಂದ ಮಾತ್ರಕ್ಕೆ ಈ ಸಾಗರವನ್ನು ದಾಟಿದಂತಾಗುವುದು ಏನು ತಂದೆ? ಮಗುವೆ, ಬರೀ ಸಾಕಾದ ಮಾತ್ರಕ್ಕೆ ಈ ಸಂಸಾರವು ಬೆನ್ನು ಬಿಡುವುದಿಲ್ಲ. ಯಾವನಿಗೆ ಈ ಸಂಸಾರವು ಸಾಕಾಗಿರೋದು ಅವನಿಗೆ ಸದ್ಗುರು ಎಂಬ ನಾವಿಕನು ಮತ್ತು ಆತನ ಜ್ಞಾನೋಪದೇಶವೆಂಬ ಗಟ್ಟಿಮುಟ್ಟಾದ ಹಡಗವು ದೊರೆತಾಗ ಮೋಕ್ಷ ಎಂಬ ದಂಡೆಯು ಸುಲಭವಾಗಿರಬಹುದು. ಸದ್ಗುರುವೇ ಇದೇ ಕಾರಣದಿಂದ ತಮ್ಮಿಂದ ಜ್ಞಾನೋಪದೇಶ ಅನ್ನುವಂಥ ಆ ಹಡಗವನ್ನು ದೊರಕಿಸಿಕೊಂಡು ತಮ್ಮ ಅಂತಃಕರುಣಿ ಅಂತಕ್ಕಂಥ ಭವಸಾಗರವನ್ನು ದಾಟಿಸುವಂಥ ನಾವಿಕರಾದ ತಮ್ಮ ಪವಿತ್ರ ಪಾದಗಳನ್ನು ನಾನು ಪಿಡಿದುಕೊಳ್ಳಲಿಕ್ಕೆ ಬಂದಿರುವೆನು. ಸದ್ಗುರುನಾಥ, ನಿಮ್ಮ ಅಂತಃಕರುಣೆ ಅಂತಕ್ಕಂಥ ಆ ಹಡಗದಲ್ಲಿ ನನ್ನನ್ನು ಕುಂಡಿರಿಸಿಕೊಂಡು ನನ್ನನ್ನು ಸದುಪದೇಶ ಅನ್ನುವಂಥ ಮಹಾಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾ ಮೋಕ್ಷ ಅನ್ನುವಂಥ ಆ ಕೊನೆಯ ದಂಡಿಗೆ ಮುಟ್ಟಿಸಬೇಕೆಂದು ತಮ್ಮ ಪವಿತ್ರ ಪಾದಕ್ಕೆ ಪನಿಯನ್ನಿಟ್ಟು ಬೇಡಿಕೊಳ್ಳುತ್ತೇನೆ. ಮಗುವೆ, ನಿನ್ನ ಹೃದಯ ಎಂಬ ಕ್ಷೇತ್ರದಲ್ಲಿ ಉಪದೇಶ. ಹೌದು ಗುರುಪ್ರಭು, ಈ ನನ್ನ ಹೃದಯ ಎಂಬ ಕ್ಷೇತ್ರದಲ್ಲಿ ತಮ್ಮ ಜ್ಞಾನೋಪದೇಶ ಅನ್ನುವಂಥ ಬೀಜವನ್ನು ಬಿತ್ತಬೇಕು. ಆ ತಾವು ಬಿತ್ತಿರುವ ಆ ಜ್ಞಾನೋಪದೇಶ ಅನ್ನುವಂಥ ಆ ಬೀಜು ಅದು ಮಳೆತು ಮರವಾಗುವಂತೆ ತಮ್ಮ ಕರುಣಾರಸ ಅನ್ನುವಂಥ ನೀರನ್ನು ಹಾಕಿ ಅದನ್ನು ಬೆಳೆಸಬೇಕು. ಅದು ಬೆಳೆತು ಮರವಾಗಿ ಅದಕ್ಕೆ ಗೊಂಚಲವಾಗಿ ತೂಗ ಬೀಳುವ ಮುಕ್ತಿಯ ಫಲ ಅಂದರೆ ಆ ಮುಕ್ತಿಯ ಅನ್ನುವಂಥ ಹಣ್ಣು ಅದು ತೊಟ್ಟು ಬಿಚ್ಚಿ ಕಳಚಿ ಕೆಳಗೆ ಬೀಳುವುದಕ್ಕಿಂತ ಪೂರ್ವದಲ್ಲಿ ಅದನ್ನು ನನಗೆ ಹರಿದು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ ದೇವ. ಮಗುವೆ, ಹೇಳುತ್ತೇನೆ ಕೇಳು. ಗುರುಪ್ರಭು, ಅದೇನಿರುವುದು ಹೇಳು.
ಮಗುವೆ, ನಿನ್ನ ಹೃದಯ ಎಂಬ ಕ್ಷೇತ್ರದಲ್ಲಿ ಉಪದೇಶವೆಂಬ ಬೀಜವನ್ನು ಬಿತ್ತಬೇಕೆ? ಹೌದು ಗುರುಪ್ರಭು, ಈ ನನ್ನ ಹೃದಯ ಎಂಬ ಕ್ಷೇತ್ರದಲ್ಲಿ ತಮ್ಮ ಜ್ಞಾನಾಮೃತ ಅನ್ನುವಂತಹ ಬೀಜವನ್ನು ಬಿತ್ತಬೇಕು ತಂದೆ. ಕಂಡ ಕಂಡ ಕಸಗುಣಗಳಿಂದ ತುಂಬಿದ ಪಡಭೂಮಿಯಲ್ಲಿ ಬಿತ್ತಿದ ಬೀಜವು ಹೇಗೆ ಫಲಗೊಳಿಸಲಾರದು, ಅದರಂತೆ ನಿನ್ನ ಮನವೆಂಬ ಹೃದಯದಲ್ಲಿರುವ ಕೆಟ್ಟ ಗುಣಗಳೆಲ್ಲ ಕಳೆದು ಹೋಗಿ ಪೂರಾ ತಿಳಿಯಾದಾಗ ನಿನಗೆ ಗುರು ಉಪದೇಶವು ದೊರೆಯಬಹುದು. ಗುರುಪ್ರಭು, ಈ ನನ್ನ ಮನಸ್ಸಿನ ಕಸಗುಣಗಳೆಲ್ಲ ಕಳೆದು ಹೋಗಿ ನಾನು ತೀರಾ ತಿಳಿಯಾಗಿರುವೆನೆಂಬುದು ನನ್ನ ಭಾವನೆ ಇರುವುದು ತಂದೆ. ತಾವು ಬಿತ್ತಿರುವಂತ ಆ ಜ್ಞಾನೋಪದೇಶ ಅನ್ನುವಂತ ಆ ಬೀಜವು ಮೊಳಕೆ ಒಡೆಯಲಿಕ್ಕೆ ಆತಂಕ ಆಗುವಂತ ನನಗರಿಯದೆ ಯಾವುದಾದರೊಂದು ಕಸಗುಣ ನನ್ನಲ್ಲಿ ಉಳಿದಿದ್ದರೆ ಅದನ್ನು ನನಗೆ ತಿಳಿಸಿಕೊಟ್ಟು ನಾನು ಪೂರಾ ತಿಳಿಯಾಗಿದ್ದೇನೆ ಎಂಬುದು ತಮಗೆ ತೋರಿದಾಗ, ಅಂದರೆ ಈ ನನ್ನ ಅಂತಃಕರಣ ಪರಿಪಕ್ವ ಆಗಿದೆ ಅನ್ನುವಂತ ಆ ದೃಷ್ಟಿ ನಿಮಗೆ ಬಿದ್ದ ಮೇಲೆ, ನಾನು ಜ್ಞಾನಕ್ಕೆ ಅಧಿಕಾರಿ ಆಗಿರುವೆನೆಂಬುದು ತಿಳಿದ ಮೇಲೆ ನೀವು ಆ ಗುರುಪದೇಶವನ್ನು ನನಗೆ ಅನುಗ್ರಹಿಸಬಹುದು ತಂದೆ. ಮಗುವೆ, ಹಾಗಾದರೆ ಆಶ್ರಮದಲ್ಲೇ ಇರಲಿ. ಗುರು ಆಜ್ಞೆ. ಸಭಿಕರೇ, ಈ ನಿಜ ಗುಣಿಯು ತಿಳಿದು ಅಳಿದು ಬಂದಿದ್ದಾನೆ. ಈತನ ಚಿತ್ತವರ್ತಿಯನ್ನು ಪರೀಕ್ಷಿಸುವ ಸಲುವಾಗಿ ಚಾತುರ್ಯ ಚಲುವಿಕೆಯಲ್ಲಿ ಭೂಲೋಕದ ರೆಂಬೆಯಿಂದ ಜನರಲ್ಲಿ ಪ್ರಖ್ಯಾತಿ ಹೊಂದಿದ ಪ್ರೇಮಿಲ ಎಂಬ ಪಾತ್ರದವರ ಮನೆಯಲ್ಲಿ ಈತನನ್ನು ಇಟ್ಟು ಈತನ ಚಿತ್ತವರ್ತಿಯನ್ನು ಪರೀಕ್ಷಿಸಿ ಶಿಶಿಕ್ಷಿಕವಾಗಿ ನಿಂತದ್ದನ್ನು ಕಂಡು ಈತನಿಗೆ ಸ್ವರೂಪ ಬೋಧೆಯನ್ನು ಅನುಗ್ರಹಿಸುತ್ತೇನೆ. ಮಗುವೇ ನಿಜಗುಣ, ಗುರುಪ್ರಭು, ನಾನು ಕೆಲವು ದಿವಸ ಭೂಸಂಚಾರ ಮಾಡುತ್ತಿದ್ದ ಕಾರಣ ನಾನು ಮರಳಿ ಬರೋ ತನಕ ನಿನ್ನನ್ನು ಯಾವುದಾದರೂ ಒಂದು ಬದಿಯಲ್ಲಿ ಇಟ್ಟು ಹೋಗಬೇಕಾಗಿದೆ. ಗುರುಪ್ರಭು, ಜಗತ್ತೆಲ್ಲ ಗುರು ಸ್ವರೂಪ ಅಂದರೆ ತಮ್ಮ ಸ್ವರೂಪವೇ ಆಗಿರುವ ನನ್ನ ಮೇಲೆ ಇದನ್ನು ಎಲ್ಲಿ ಹೋಗಿ ಇಟ್ಟರೇನು, ಇದನ್ನು ಎಲ್ಲಿ ಹೋಗಿ ಸುಟ್ಟರೇನು, ಇದರ ಸುಖ ದುಃಖದ ಕಲ್ಪನಾ ನನಗಿಲ್ಲ ತಂದೆ. ತಾವು ಯಾವ ಸ್ಥಳವನ್ನು ತೋರಿಸಿಕೊಡುವೆರು ಅದು ನನ್ನ ಗುರುವಿನ ಆಶ್ರಮವೆಂದು ತಿಳಿದು ನಾನು ಅಲ್ಲಿ ಸಂತೋಷದಿಂದಿರುತ್ತೇನೆ. ನನ್ನನ್ನು ಪರಿಪಾಲಿಸಿರಿ, ತಾವು ಹೋಗಬಹುದು. ಮಗುವೆ, ಹಾಗಾದರೆ ಹೋಗೋದು ಬಾ. ನಡಿ.